ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು, ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ, ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ, ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಾಚಿಕೆ ಇಲ್ಲ ಅವರಿಗೆ. ಬಂಡ್ರು, ಶತಬಂಡ್ರು. ಮತಗಳ್ಳತನ ಮಾಡಿರೋದು ಮಹದೇವಪುರ, ಆಳಂದ, ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ, ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ. ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ. ಯಾರು ಅರ್ಹರಲ್ವೋ ಅವನ್ನೆಲ್ಲ ತಗೊಂಡು ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮಹದೇವಪುರ, ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ, ಒಂದೇ ಮನೆಯಲ್ಲಿ 80 ವೋಟ್ ಇರಕ್ಕೆ ಸಾಧ್ಯನಾ? ಹೇಳಿಯಪ್ಪ, ನೀವೇ ಹೇಳ್ರಿ ನೀವೇ. 80 ವೋಟು ಒಂದೇ ಮನೆಯಲ್ಲಿ. ಈ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಈ ಮೀನಿದೆಯಲ್ಲ, ಕೆರೆಯಿಂದ ಹೊರಗಡೆ ಹಾಕಿದ್ರೆ ಹೆಂಗ ಒದ್ದಾಡ್ತದೆ, ಹಂಗೆ ಒದ್ದಾಡ್ತಾವ್ರೆ.